ಸಿಎಂ ಸಿದ್ದರಾಮಯ್ಯ ಅವರ ಪ್ರಾಣಾಪ್ತ ಕೆ.ಎನ್. ರಾಜಣ್ಣ ಅವರ ನಿವಾಸದಲ್ಲಿ ಇಂದು ಔತಣಕೂಟ ನಡೆಯುವಂಥದ್ದು. ಇಂದು ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿನ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ತುಮಕೂರಿಗೆ ಬರ್ತಾರೆ. ಆ ಸಂದರ್ಭ ಸರ್ಕಾರಿ ಕಾರ್ಯಕ್ರಮವು ಮುನ್ನವೇ ಈಗ ಔತಣಕೂಟಕ್ಕೆ ಪ್ಲಾನ್ ಆಗಿರುವಂಥದ್ದು. ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ನಾನೀಗ ತುಮಕೂರಿನ ಕ್ಯಾತ್ಸಂದ್ರದಲ್ಲಿರುವಂಥ ಕೆ.ಎನ್. ರಾಜಣ್ಣ ಅವರ ನಿವಾಸದಲ್ಲಿದ್ದೇನೆ. ಈಗಾಗಲೇ ಸೂಕ್ತ ಭದ್ರತೆ ಕೂಡ ಒದಗಿಸಿರುವಂಥದ್ದು. ಕೆ.ಎನ್. ರಾಜಣ್ಣ ಅವರು ಏನು ಸಚಿವ ಸಂಪುಟದಿಂದ ವಜಾ ಆದಾಗಿಂದ ಕೆ.ಎನ್. ರಾಜಣ್ಣ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿರಲಿಲ್ಲ. ಇದೇ ಮೊದಲ ಬಾರಿಗೆ ಕ್ಯಾತ್ಸಂದ್ರದಲ್ಲಿರುವಂಥ ಕೆ.ಎನ್. ರಾಜಣ್ಣ ಅವರ ನಿವಾಸಕ್ಕೆ ಬರುವಂಥದ್ದು. ಈ ಔತಣಕೂಟದಲ್ಲಿ ಪರಮೇಶ್ವರ್, ಮಾದೇವಪ್ಪ, ಸುಧಾಕರ್ ಸೇರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಕೂಡ ಈಗಾಗಲೇ ಭಾಗಿಯಾಗುವಂತಹ ನಿರೀಕ್ಷೆ ಇರುವಂಥದ್ದು. ಸಾರ್ವಜನಿಕರಿಗೂ ಕೂಡ ಈಗಾಗಲೇ ಪ್ರತ್ಯೇಕ ವ್ಯವಸ್ಥೆ ಮಾಡಿರುವಂಥದ್ದು, ಅವರಿಗೆ ನೆರಳಿನ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಈ ಒಟ್ಟಾರೆ ಕೆ.ಎನ್. ರಾಜಣ್ಣ ಅವರ ನಿವಾಸದಲ್ಲಿ ಭೋಜನಕೂಟದ ಪ್ರಯುಕ್ತ ಸಾಕಷ್ಟು ಚರ್ಚೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ರಾಜ್ಯದಲ್ಲಿ ಈಗೇನು ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ವಿಚಾರ ಆಗಿರ್ಬೋದು ಮತ್ತು ಅನೇಕ ವಿಚಾರ, ಅದರಲ್ಲೂ ಇವರ ಸಚಿವ ಸಂಪುಟದಿಂದ ವಜಾಗೊಳಿಸಿದ ಬೆನ್ನಲ್ಲೇ ಈಗ ಸಾಕಷ್ಟು ಆಕ್ರೋಶ ಕೇಳಿಬಂದಿತ್ತು. ಈಗ ಸಚಿವ ಸಂಪುಟ ಪುನರ್ ವಿಂಗಡಣೆ ಆದರೆ ಕೆ.ಎನ್. ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಮತ್ತು ಈಗೇನು ಅನೇಕ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ರಾಜಣ್ಣ ಅವರಿಗೆ ಸೂಕ್ತವಾದಂತಹ ಹುದ್ದೆ ಕೊಡಬೇಕು, ಮಂತ್ರಿಗಿರಿ ಕೊಡಬೇಕು ಅನ್ನೋದು ಕೂಡ ಈಗ ಚರ್ಚೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಸಾಕಷ್ಟು SC/ST ಸಮಾವೇಶ ಕೂಡಕ್ಕೆ ಪ್ಲಾನ್ ಆಗ್ತಾ ಇತ್ತು, ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಒಟ್ಟಾರೆ ಔತಣಕೂಟದ ಮುಖಾಂತರ ಸಾಕಷ್ಟು ಚರ್ಚೆ ಆಗುವಂಥ ನಿರೀಕ್ಷೆ ಇದೆ. ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ನವೆಂಬರ್ ಕ್ರಾಂತಿ ವೇಳೆಯಲ್ಲೇ ಕೂಡ ಈ ಥರ ಔತಣಕೂಟದ ಮುಖಾಂತರ ಸಾಕಷ್ಟು ಚರ್ಚೆ ಮಾಡಿ ಒಟ್ಟು ರಾಜಕೀಯ ಬದಲಾವಣೆ ದೃಷ್ಟಿಯಿಂದ ಈ ಎಲ್ಲ ಮೀಟಿಂಗ್ಗಳು ಮತ್ತು ಔತಣಕೂಟಗಳು ನಡೆಯುವ ಸಾಧ್ಯತೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.